ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ವೆರಿ ಡಿಫ್ರೆಂಟಾಗಿ ಚವಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವೆರಿ ಟೇಸ್ಟಿ ಆ್ಯಂಡ್ ಡಿಫ್ರೆಂಟಾಗಿ ಚವಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಸ್ವಚ್ಛಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಂಥ ಚವಳಿಕಾಯಿ ಹಾಕ್ಕೊಂಡು ಅವನ್ನ ಕಂಪ್ಲೀಟಾಗಿ ನಾನು ಫ್ರೈ ಮಾಡ್ಕೋತೇನಂತ. ಹೊತ್ತಿಸ್ಕೊಳ್ಳೋದು ಬೇಡ, ಲೈಟಾಗಿ ಚವಳಿಕಾಯಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅವನ್ನ ಸೈಡಿಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಪ್ಯಾನಿಗೆ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಡ್ತೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೋತೀನಿ. ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೋತೀನಿ. ಒಂದು 2ರಿಂದ 3 ಚಿಟಿಕೆಯಷ್ಟು ಇಂಗು ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಫುಲ್ ಸಣ್ಣದಾಗಿ ಹೆಚ್ಕೊಂಡಂಥ 2 ಮೀಡಿಯಮ್ ಸೈಜದ ಉಳ್ಳಾಗಡ್ಡಿನ ಹಾಕ್ಕೊಂಡು, ಉಳ್ಳಾಗಡ್ಡಿ ಕಂಪ್ಲೀಟಾಗಿ ಪಿಂಕ್ ಆಗಬೇಕು ಮತ್ತು ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿ ಮಟ್ಟ ಚಲೋತ್ನಂಗೆ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಚಲೋ ಫ್ರೈ ಆದಮೇಲೆ 2 ಚಮಚದಷ್ಟು ಒಣ ಖಾರದ ಪೌಡರ್ ಹಾಕ್ಕೊಂಡೀನಿ. ಒಂದು 3ರಿಂದ 4 ಚಿಟಿಕೆಯಷ್ಟು ಅರಿಶಿನ, 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಹವೀಸ್ ಪೌಡ್ರು, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆ ಅಷ್ಟು ಎಣ್ಣೆ ಒಳಗೆ ಮತ್ತು ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋತೇನಂತ. ಚಪಾತಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಚವಳಿಕಾಯಿ ಪಲ್ಯ ರೆಡಿ ಆಗ್ತೈತಿ ನೋಡಿರಿ. ನೆಕ್ಸ್ಟ್ ಈಗ ನಾನು 1 ಹಿಡಿಯಷ್ಟು ಹಸಿ ಕೊಬ್ಬರಿನ ತುರಿದು ಹಾಕ್ಕೊಳತ್ತೀನಿ. ಹಸಿ ಕೊಬ್ಬರಿನೂ ಕೂಡ ಎಣ್ಣೆ ಒಳಗೆ ಚಲೋ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಹುರಿದಿಟ್ಕೊಂಡಂಥ ಚವಳಿಕಾಯಿ ಹಾಕ್ಕೊಳ್ಳೋನು. ಚವಳಿಕಾಯಿ ಮಸಾಲೆ ಜೊತೆ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ಇದಕ್ಕೆ ಒಂದು 2ರಿಂದ 3 ಕಪ್ನಷ್ಟು ನೀರು ಹಾಕ್ಕೊಂಡು ಚಲೋತ್ನಂಗೆ ಕುದಿಸ್ಕೊಂಡ್ವಿ ಅಂತಂದ್ರೆ ಚವಳಿಕಾಯಿ ಪಲ್ಯ ರೆಡಿಯಾಗಿಬಿಡ್ತೈತಿ ನೋಡಿರಿ. ಸೊ ಈಸಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಚಪಾತಿಗೆ ಸೈಡ್ ಡಿಶ್ಶು ಚವಳಿಕಾಯಿ ಪಲ್ಯ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.